ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅತಿ ಹೆಚ್ಚು ಬಾರಿ ಕೇಳಲಾದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಲ್ಲಿ ಪ್ರಶ್ನೆಗಳನ್ನ ಚರ್ಚೆ ಮಾಡುತ್ತಾ ಹೋಗೋಣ. ಸ್ನೇಹಿತರೆ, ಇವು ಒಂದು RRB ಗ್ರೂಪ್ ಡಿ ಆಗಿರ್ಬೋದು, PC ಆಗಿರ್ಬೋದು, PS ಆಗಿರ್ಬೋದು, SDA, FDA, RRB ಗ್ರೂಪ್ ಡಿ, NTPC, ALP, SSC, GD, RPF ಇನ್ನೂ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾದ ಪ್ರಶ್ನೆಗಳು ಆಗಿರ್ತವೆ. ಬನ್ನಿ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕನ್ನು ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಿದ್ರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು? ಅಂದ್ರೆ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರಬೇಕಪ್ಪ ಅಂದ್ರೆ ಅಥವಾ ಹೆಚ್ಚಾಗಬೇಕಾಗಿತ್ತಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು ಜಾಸ್ತಿ ಇದ್ದರೆ ಮಾತ್ರ ನಿಮ್ಮದು ರೋಗ ನಿರೋಧಕ ಶಕ್ತಿ ಕರೆಕ್ಟ್ ಇರ್ತದೆ. ಇನ್ನು ಅದೇ ರೀತಿ ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು? ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಜೈಲಮ್ ಕರೆಕ್ಟ್ ಆಗಿರ್ತದೆ. ಅದೇ ರೀತಿ ಆಹಾರವನ್ನು ಸಸ್ಯಗಳಿಗೆ ಸಾಗಿಸುವ ಅಂಗಾಂಶ ಯಾವುದಪ್ಪ ಅಂದ್ರೆ ಫ್ಲೋಯಮ್ ಆಗಿರ್ತದೆ. ಇವೆರಡೂ ಇಲ್ಲಪ್ಪ ಅಂದ್ರೆ ಸಸ್ಯ ಸರಿಯಾಗಿ ಬೆಳವಣಿಗೆ ಹೊಂದಂಗಿಲ್ಲ. ನೀವು ಯಾವುದೇ ರೀತಿ ಒಂದು ಗಿಡ ಮರವನ್ನು ತೆಗೆದುಕೊಂಡಾಗ ಅದರ ಸುತ್ತಲೂ ತೊಗಟೆ ಇರುತ್ತೆ, ತೊಗಟೆಯನ್ನು ಕತ್ತರಿಸಿದ್ರೆ ಅಂದರೆ ಕಾಂಡಕ್ಕೆ ಹತ್ತುವ ರೀತಿ ಈ ರೀತಿ ಮರ ಇದ್ದಾಗ ಸುತ್ತಲ ಕಟ್ ಮಾಡಿದ್ರಂದ್ರೆ ಅಲ್ಲಿ ಜೈಲಮು ಮತ್ತು ಪೊಯ್ಲಮು ಕಟ್ ಆಗ್ತಾವೆ. ಆ ಕಟ್ ಆತಂದ್ರೆ ನಿಮ್ದು ಯಾವುದೇ ರೀತಿ ಅಂಗಾಂಶಗಳು ಕೂಡ ಅಂದ್ರೆ ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತೆ ಅಥವಾ ಒಂದು ಸಾರಿ ಸಸ್ಯಗಳೇ ಕಂಪ್ಲೀಟಾಗಿ ಒಣಗಿ ಹೋಗೋ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಅದೇ ರೀತಿ ಮಾನವನ ರಕ್ತ ಕೆಂಪು ಬಣ್ಣದಿಂದ ಕೂಡಿರಲು ಕಾರಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಆಗಿರ್ತದ. ಸ್ನೇಹಿತರೆ, ಒಂದು ಬೆಸ್ಟ್ ಆಫರನ್ನು ತಂದಿದ್ದೀವಿ ನಿಮಗಾಗಿ. ಸ್ನೇಹಿತರೆ, RRB ಡಿ ಗ್ರೂಪ್ ನೋಟ್ಸ್ ಏನಾದರೂ ನೀವು ತೆಗೆದುಕೊಂಡ್ರೆ ಇದರ ಜೊತೆಗೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿಜ್ಞಾನ ವಿಷಯದ ಶಾರ್ಟ್ಕಟ್ ನೋಟ್ಸ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸಿಲೆಬಸ್ ಪ್ರಕಾರ ನೋಟ್ಸ್ ಕೂಡ ಇರ್ತಾವೆ. ಇವು ಬಂದು ಕೇವಲ 200 ರೂಪಾಯಿ ನೀಡ್ತದೆ. ಇದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಇರ್ತದೆ. ಇದು ನಮ್ಮ ಚಾನಲಲ್ಲಿ ನೀವೇನಾದ್ರು ಸ್ಕ್ರೀನ್ಶಾಟನ್ನು ಕಳಿಸದೆ ಹೋದ್ರೆ, ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸದೆ ಹೋದ್ರೆ 300 ರೂಪಾಯಿ ನೋಟ್ಸ್ ನೀಡ್ತದೆ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲಲ್ಲಿ ವಿಡಿಯೋನ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 200 ರೂಪಾಯಿ ನೋಟ್ಸನ್ನು ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಇಲ್ಲಿ ಕೆಳಗಡೆ ಕಾಣುವ ನಂಬರ್ಗೆ ನೀವು ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟನ್ನು ಕಳಿಸಿ. ನೀವು ಇದ್ರ ಜೊತೆಗೆ ಇಲ್ಲಿ ಏನಿದೆಯಲ್ಲ ಸಿಲೆಬಸ್ ಅಲ್ಲಿರೋ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗೆ ನೋಟ್ಸನ್ನು ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಬೆಸ್ಟ್ ಆಫರ್ ಏನಪ್ಪ ಅಂದರೆ ಇದರ ಜೊತೆಗೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಶಾರ್ಟ್ಕಟ್ ನೋಟ್ಸನ್ನು ಕೂಡ ನೀಡ್ತಾರೆ. ಅದು ಯಾವ ರೀತಿ ಇದೆ ಅಂತ ಅದನ್ನು ಕೂಡ ತೋರಿಸ್ತೀವಿ ನೋಡಿಲಿ. ಸ್ನೇಹಿತರು ನೋಡ್ಬೋದು, ಇದು ಕಂಪ್ಯೂಟರ್ ಟೈಪ್ ನೋಟ್ಸ್ ಇರ್ತದೆ, ಈ ರೀತಿ ಇರ್ತದೆ. ಪ್ರತಿಯೊಂದು ಕೂಡ ನೋಡ್ಕೋಬೋದು ನೀವು ಇಲ್ಲಿ, ಈ ರೀತಿ ಇರ್ತಾವೆ. ಸ್ನೇಹಿತರೆ, ಇದು ನಿಮ್ಗೆ RRB ಗ್ರೂಪ್ ಡಿ ನೋಟ್ಸನ್ನು ತೆಗೆದುಕೊಂಡು ಇದು ಕೂಡ ಉಚಿತವಾಗಿ ಕೂಡ ನಿಮ್ಗೆ ಸಿಗುತ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕು ತೆಗೆದುಕೊಳ್ಳಬೋದು. ಅದೇ ರೀತಿಯಲ್ಲಿ ನೋಡ್ಕೋಬೋದು ನೀವು. ಪ್ರತಿಯೊಂದು 10ನೇ ತರಗತಿವರೆಗೂ ಕೂಡ ಇರ್ತದೆ ಕಂಪ್ಲೀಟಾಗಿ. ಇಲ್ಲಿ ತೋರಿಸ್ತೀನಿ ತಡ್ರಿ, ಇದು 10ನೇ ತರಗತಿದು. ಇಲ್ಲಿ ನೋಡ್ಬೋದು 8ನೇ ತರಗತಿ ಇರ್ತದೆ. ಅದೇ ರೀತಿ ಪ್ರತಿಯೊಂದು ಕೂಡ ಇಲ್ಲಿ 8, 9, 10 ಪ್ರತಿಯೊಂದು ಕೂಡ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದರೆ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಈ ನೋಟ್ಸನ್ನು ನಿಮಗೆ ಕಳಿಸಲಾಗ್ತದೆ. RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ಗಳಾಗಿರ್ತವೆ. ಫಿಕ್ಸ್ ಕ್ವಶನ್ ಕೂಡ ಎರೇಸ್ ಆಗಿ ಆಗ್ತವೆ. ಅದಕ್ಕಾಗಿ ಇಂಟ್ರೆಸ್ಟ್ ಇರೋರು ಈ ವಾಟ್ಸಪ್ ನಂಬರ್ಗೆ ನೀವು ಕೂಡ ಮೆಸೇಜನ್ನು ಮಾಡಿ ಈ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗುವ ಧಾತುಗಳು ಯಾವುವು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶ್ ಬೇಕಾಗ್ತದೆ. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗ್ತದೆ ಐತಲ್ಲ. ಆದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಅವು ಉಳಿಕೆದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಇನ್ನು ನೆಕ್ಸ್ಟ್, ದೂರದ ವಸ್ತುವಿನ ನೇರ ಪ್ರತಿಬಿಂಬವನ್ನು ನೋಡಲು ಬಳಸುವ ದ್ಯುತಿ ಉಪಕರಣದ ಹೆಸರು ಏನಂದ್ರೆ ದೂರದರ್ಶಕ ಅಥವಾ TV ಅಂತ ಕೂಡ ನೀವು ಕರೆಯಬಹುದು. ನೆಕ್ಸ್ಟ್, ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸ್ನೇಹಿತರಲ್ಲಿ ರೋಜರ್ ಬೇಕನ್ ಅವರನ್ನು ವಿಜ್ಞಾನದ ಪಿತಾಮಹ ಎಂದು ಕರೀತಾರೆ. ಇನ್ನು ಸೂರ್ಯನ ಬೆಳಕಿನಲ್ಲಿರುವ ಜೀವಸತ್ವ ಯಾವುದು ಅಂತ ಕೇಳ್ತಾರೆ. ಸಾಕಷ್ಟು ಎಕ್ಸಾಮಲ್ಲಿ ಪ್ರಶ್ನೆಗಳು ಎರೇಸ್ ಆಗಿರ್ತದೆ. ಸ್ನೇಹಿತರೆ, ಅತಿ ಹೆಚ್ಚು ಬಾರಿ ಇದನ್ನು ಕೂಡ ಕೇಳ್ತಾರೆ. ಸಿಲ್ಲಿ ಪ್ರಶ್ನೆ, ಬಟ್ ಆದರೂ ಕೂಡ ನಾವು ನೆನಪಾರ್ತೀವಿ. ನೀವು
ನಿಮ್ಮ ಮನೆಯಲ್ಲಿ ಬೇಕಾರೆ ಹುಟ್ಟಿದ ಕೂಸು ಇರ್ತದಲ್ಲ, ಆದಷ್ಟು ಬೆಳಕಿನ ಅಂದರೆ ಮುಂಜಾನೆ ತಿಳಿ ಬಿಸಿಲಿಗೆ ಹಾಕ್ರಿ ಹುಡುಗನ್ನ, ಆರೋಗ್ಯವಾಗಿರ್ತಾನಂತ ಹೇಳ್ತಿರ್ತಾರೆ. ಗಮನಿಸಿರ್ಬೋದು ನೀವು. ಅದಕ್ಕೆ ಕಾರಣ ಇಲ್ಲಿ ಜೀವಸತ್ವ ಡಿ ಅನ್ನು ಸೇರ್ತದೆ. ಅದಕ್ಕಾಗಿ ಆ ಜೀವಸತ್ವ ಆ ಮಗುವಿಗೆ ಸಿಗಲಿ ಎನ್ನುವ ಕಾರಣಕ್ಕಾಗಿ ಮುಂಜಾನೆ ತಿಳಿ ಬಿಸಿಲಿನಲ್ಲಿ ಮಗುವನ್ನು ಮಲಗಿಸಿ ಅಂತ ಹೇಳ್ತಾರೆ. ಡಾಕ್ಟರ್ಗಳು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಆಹಾರ ಕೆಡಲು ಕಾರಣವಾದ ಪ್ರಮುಖ ಆಂತರಿಕ ಅಂಶ ಅಂತ ಕೇಳಿರ್ತಾರೆ. ಸೂಕ್ಷ್ಮಾಣು ಜೀವಿಗಳು. ಸ್ನೇಹಿತರೆ, ಕೆಲವು ಸೂಕ್ಷ್ಮಾಣು ಜೀವಿಗಳಲ್ಲಿ ನಮಗೆ ಒಳತನ ಮಾಡಿದರೆ ಕೆಲವು ಸೂಕ್ಷ್ಮಾಣು ಜೀವಿಗಳು ನಮಗೆ ಕೆಡಕನ್ನು ಮಾಡ್ತಾವೆ. ಇಲ್ಲಿ ನೀವು ಲ್ಯಾಕ್ಟೋಬೆಸಿಲಸನ್ನು ನೋಡಿರ್ಬೋದು. ಅದು ನಿಮಗೆ ಹಾಲನ್ನು ಮೊಸರು ಮಾಡಲು ನಿಮಗೆ ಸಹಕಾರಿಯಾಗಿದ್ದರೆ, ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಆಹಾರವನ್ನು ಕೆಡಲು ಆಂತರಿಕವಾಗಿ ಅವು ಸಹಾಯನ ಮಾಡ್ತಾವೆ. ಸ್ನೇಹಿತರೆ, ಕೆಟ್ಟ ಆಹಾರನ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಟೈಫಾಯ್ಡ್ನಂಥ ರೋಗಗಳು ಬರ್ತಾವೆ. ಹಾಗಿದ್ರೆ ನಾವು ಕೆಟ್ಟದಕ್ಕೆ ನಾವು ತಿಂದರೆ ಏನಾಗಲ್ಲ ಅಂದ್ರೆ, ಹಾಗಿದ್ರೆ ಎಲ್ಲರೂ ಕೂಡ ಅಳಿಸಿದ ಆಹಾರ ಅಥವಾ ಕೆಟ್ಟ ಆಹಾರನ ಕೂಡ ತಿಂತಿದ್ರು. ಅದಕ್ಕೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ವರ್ತನೆ ಆಗಿರ್ಬೋದು, ಅಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ನಿಮಗೆ ನಿಮ್ಮದು ದೇಹದಲ್ಲಿ ಹೋಗೋದ್ರಿಂದ ಟೈಫಾಯ್ಡ್ ಅಂಥ ರೋಗಗಳು ಕೂಡ ನಿಮಗೆ ಬರ್ತಾವೆ. ನೆಕ್ಸ್ಟ್, ಉಷ್ಣತೆಯಿಂದ ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸುವ ವಿಧಾನವನ್ನು ಪಾಶ್ವೀಕರಣ ಅಂತ ಕರೀತಾರೆ. ನೆಕ್ಸ್ಟ್, ಸಿಟ್ರಸ್ ಹಣ್ಣುಗಳಲ್ಲಿರುವ ಪ್ರಮುಖ ಜೀವಸತ್ವ ಯಾವುದು ಅಂದ್ರೆ ವಿಟಮಿನ್ ಸಿ ಅಥವಾ ಜೀವಸತ್ವ ಸಿ. ನೆಕ್ಸ್ಟ್ ಕಾಂತಕ್ಷೇತ್ರದ ಅಳತೆಯ ಮಾನ ಟೆಸ್ಮಾ ಆಗಿರ್ತದೆ. ಸೂರ್ಯನ 70% ಹೈಡ್ರೋಜನನ್ನು ಹೊಂದಿರ್ತಾನೆ. ಸೂರ್ಯನು 70% ಹೈಡ್ರೋಜನನ್ನು ಹೊಂದಿರ್ತಾನೆ. ಅತಿ ಕಡಿಮೆ ಕರಗುವ ಬಿಂದು ಹೊಂದಿದ ಮೂಲ ವಸ್ತು ಫ್ಲೋರಿನ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಅದೇ ರೀತಿ, ಮೀಥೈನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಜನ್ ಇವುಗಳಲ್ಲಿ ಯಾವುದು ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳಿರ್ತಾರೆ. ಇದು ಹೈಡ್ರೋಜನ್ ಸರಿಯಾದ ಉತ್ತರ. ಇಲ್ಲಿ ಈ ರೀತಿ ಕೂಡ ಪ್ರಶ್ನೆಗಳು ಬರ್ತಾರೆ. ಹೈಡ್ರೋಜನ್ ಹಸಿರುಮನೆಗೆ ಅನಿಲಕ್ಕೆ ಕಾರಣವಾಗಿದೆ ಇಲ್ಲ ಅಂತ ಕೂಡ ಕೇಳ್ತಿರ್ತಾರೆ. ಇಲ್ಲಿ ಪ್ರಶ್ನೆ ಯಾವ ರೀತಿ ಆದ ಬರಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂದರೆ ಈಸಿಯಾಗಿ ಆನ್ಸರನ್ನು ನೀಡ್ಬೋದು. ಎಲ್ಲ ಸಾವಯವ ವಸ್ತುಗಳಲ್ಲಿ ಇರುವ ಧಾತು ಎಂದರೆ ಇಂಗಾಲ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಸ್ನೇಹಿತರೆ, ಇವೆಲ್ಲ ಒಂದು ನಮ್ಮ ನೋಟ್ಸ್ನಲ್ಲಿರೋ ನೋಟ್ಸನ್ನು ತೆಗೆದುಕೊಂಡು ನಿಮಗೆ ಬೇರೆ ಬೇರೆಯಾಗಿ ನೀಡಲಾಗಿರುತ್ತೆ. ಅದೇ ರೀತಿ ನಿಮಗೆ ಇವತ್ತಿನ ಬೆಸ್ಟ್ ಆಫರ್ ಏನಪ್ಪ ಅಂದರೆ, ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕದ ಶಾರ್ಟ್ಕಟ್ ನೋಟ್ಸನ್ನು ಕೂಡ ಕೊಡ್ತಾರೆ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸಿಲೆಬಸ್ಸಲ್ಲಿರೋ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಅದೇ ರೀತಿ ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು. ಅದ್ರ ಜೊತೆಗೆ ಇವತ್ತಿನ ಸ್ಪೆಷಲ್ ಆಫರ್ ಏನಪ್ಪ ಅಂದರೆ, ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿಯವರು ವಿಜ್ಞಾನ ವಿಷಯದ ಶಾರ್ಟ್ಕಟ್ ನೋಟ್ಸನ್ನು ಕೊಡ್ತಾನೆ. ಆಲ್ರೆಡಿ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಿ. ಇವೆಲ್ಲ ನೋಟ್ಸ್ ಬಂದು ಕೇವಲ ನಿಮಗೆ 200 ರೂಪಾಯಿಗಾಗಿ ನೀಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ 9538151535 ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ತುಂಬ ಕಡಿಮೆ ಬೆಲೆಗೆ ನೋಟ್ಸ್ ಇರ್ತಾವೆ. ಇದಕ್ಕಿಂತ ಎಲ್ಲರೂ ಕಡಿಮೆ ಸಿಕ್ಕಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಳಬಹುದಾಗಿರ್ತದೆ. ನೆಕ್ಸ್ಟ್, ಆಹಾರದಲ್ಲಿರುವ ನೀರಿನ ಅಂಶವನ್ನು ತೆಗೆದುಹಾಕುವಿಕೆಯನ್ನು ನಿರ್ಜಲೀಕರಣ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್, ಯುರೇನಿಯಂನ ಅರ್ಧ ಆಯುಷ್ಯ ಎಷ್ಟಪ್ಪ ಅಂದ್ರೆ 4.5 ಬಿಲಿಯನ್ ವರ್ಷಗಳು. ಹಾಗಿದ್ರೆ ಒಟ್ಟಾರೆ ಆಯುಷ್ಯ ಎಷ್ಟಪ್ಪ ಅಂದ್ರೆ 9 ಬಿಲಿಯನ್ ವರ್ಷಗಳು ಆಗಿರ್ತದೆ. ಇನ್ನು ಅಲ್ಯೂಮಿನಿಯಂ, ತಾಮ್ರ, ಗಾಜು, ಬೆಳ್ಳಿ ಇವುಗಳು ವಿದ್ಯುತ್ ಅವಾಹಕಗಳು. ಇದರಲ್ಲಿ ಯಾವುದು ಅವಾಹಕ ಅಂತ ಕೇಳಿರ್ತಾರೆ? ಗಾಜು. ಅಂದರೆ ಇಲ್ಲಿ ಕರೆಂಟ್ ಏನಾದರೂ ಆಯುಷ್ ನೋಡಿದಂದ್ರೆ ಗಾಜಿನಲ್ಲಿಂದ ಕರೆಂಟನ್ನು ಹಾಯೋದಿಲ್ಲ. ಬೇಕಾದ್ರೆ ಅಲ್ಯೂಮಿನಿಯಮ್ದಾಗ ಆಯುಷ್ ನೋಡ್ರಿ. ಬೆಳ್ಳಿ ಅತಿ ಹೆಚ್ಚು ವಿದ್ಯುತ್ ವಾಹಕ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ವಾಹಕನ ಹೊಂದಿರೋದು ಯಾವುದಪ್ಪ ಅಂದರೆ ಬೆಳ್ಳಿಯಾಗಿರ್ತದೆ. ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಇರುವ ಕಾರಣಕ್ಕಾಗಿ, ಬೆಲೆ ಜಾಸ್ತಿ ಇರುವ ಕಾರಣಕ್ಕಾಗಿ ಹೆಚ್ಚಾಗಿ ಅಲ್ಯೂಮಿನಿಯಂ ಮತ್ತು ತಾಮ್ರವನ್ನು ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಒತ್ತಡದ SI ಮೂಲಮಾನ ಯಾವುದು ಅಂತ ಕೇಳಿದ್ರೆ ಪಾಸ್ಕಲ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಿಥ್ಯ ಪಾದಗಳನ್ನು ಹೊಂದಿರುವ ಜೀವಿ ಅಮೀಬಾ. ಬೆಳಕು ಕಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ನ್ಯೂಟನ್. ಎರೆಹುಳು ಸಾಕಾಣಿಕೆಯನ್ನು ಏನಂತ ಕರೀತಾರಂತ ಕರೆದಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಎರೆಹುಳಿಗೆ ಭಾಳ ಬೇಡಿಕೆ ಐತೆ. ಸಾವಯವ ಕೃಷಿಗಾಗಿ ಬೇಡಿಕೆ ಇದೆ. ಕಾರಣ ಇಷ್ಟರೇ, ಇಲ್ಲಿ ನಿಮ್ಮದು ಮೊದಲಿಗೆ ಮಣ್ಣಿನಲ್ಲಿ ಯಾವ ರೀತಿಯಪ್ಪ ಅಂದ್ರೆ, ಈಗ DAP ಹಾಕ್ರಿ, ಯೂರಿಯಾ ಹಾಕ್ತೀರಿ, ಪೊಟ್ಯಾಶ್ ಹಾಕ್ತೀರಿ, ಇವೆಲ್ಲ ವಸ್ತುಗಳು
ಭೂಮಿ ಒಳಗೆ ಇರ್ತಾವ್ರಿ ಆಲ್ರೆಡಿ, ಅವು ಕೂಡ ಇರ್ತಾವೆ. ಆದರೆ ನಾವು ಹೆಚ್ಚಿನ ಬೆಳವಣಿಗೆ ಹೊಂದಲು ಇವನ್ನೆಲ್ಲ ಗೊಬ್ಬರವನ್ನು ನಾವು ಆ್ಯಡ್ ಮಾಡ್ತೀವಿ. ಅಂಥ ಗೊಬ್ಬರಗಳು ಸರಿಯಾಗಿ ಸಸ್ಯಗಳಿಗೆ ಸಿಗುತ್ತಿಲ್ಲ. ಆಲ್ರೆಡಿ ಭೂಮಿ ಒಳಗದಾವು, ಆದರೆ ಅವು ಸಸ್ಯಗಳಿಗೆ ಸಿಗುವ ಹಾಗೆ ಮಾಡಲು ಏನು ಇಂಪಾರ್ಟೆಂಟಪ್ಪ, ಈಗ ಸಾವಯವ ಕೃಷಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸಾವಯವ ಗೊಬ್ಬರದಿಂದಲೇ ಯಾವುದೇ ರೀತಿ ಭೂಮಿ ನಾಶ ಆಗಂಗಿಲ್ಲ. ಎರೆಹುಳು ಗೊಬ್ಬರ ಏನಾದರೂ ಹಾಕಿದ್ರೆ ಅಥವಾ ಎರೆಹುಳಿ ನಿಮ್ಮ ಭೂಮಿಯಲ್ಲಿ ಇದ್ರೆ ಹೆಚ್ಚಾಗಿ ನೀರು ಬಸುವಿಕೆ ಅಂದರೆ ಒಳಗೆ ಹೋಗ್ತದೆ ನೀರು. ಆ ರೀತಿ ಹೋಗೋದ್ರಿಂದ ನಿಮ್ಮ ಅಂತರ್ಜಲ ಮಟ್ಟ ಕೂಡ ಹೆಚ್ಚುತ್ತದೆ. ಅದೇ ರೀತಿ ಬೇರಿಗೆ ಉಸಿರಾಟ ಕೂಡ ಆಗ್ತದೆ. ಇದರಿಂದ ಸಸ್ಯಗಳ ಬೆಳವಣಿಗೆ ಕೂಡ ಸರಿಯಾಗಿ ಇರ್ತದೆ. ಇದಕ್ಕೆ ಸರಿಯಾದ ಉತ್ತರ ವರ್ಮಿ ಕಲ್ಚರ್ ಅಂತ ಕೂಡ ಕರೀತಾರೆ. ವಾಹನಗಳಿಂದ ಬಿಡುಗಡೆಯಾದ ಹೊಗೆಯಲ್ಲಿನ ಪ್ರಮುಖ ಘಟಕ ಕಾರ್ಬನ್ ಮೊನಾಕ್ಸೈಡ್. ಇದು ಓಝೋನ್ ನಾಶಕ್ಕೆ ಕಾರಣ ಕೂಡ ಆಗಿದೆ. ಅದೇ ರೀತಿ ಹಸಿರುಮನೆ ಅನಿಲದಲ್ಲಿ ಇದು ಒಂದು ಕೂಡ ಒಂದಾಗಿರ್ತದೆ. ಇನ್ನು ಅದೇ ರೀತಿ ಅತಿ ಹೆಚ್ಚು ಕುಂಠಿತೆಯನ್ನು ಹೊಂದಿರುವ ಲೋಹ ಚಿನ್ನ ಆಗಿರ್ತದೆ. ನಾಡಿ ಬಡಿತ ಅಳತೆ ಮಾಡಲು ಉಪಯೋಗಿಸುವ ಸಾಧನ ಸಿಗ್ಮೋ ಮೋನೋಮೀಟರ್ ಆಗಿರ್ತದೆ. ನೆಕ್ಸ್ಟ್ ಅಯೋಡಿನ್ ಹೊಂದಿರುವ ಹಾರ್ಮೋನ್ ಥೈರಾಕ್ಸಿನ್ ಆಗಿರ್ತದೆ. ಇನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೀತಾರಂತ ಕೇಳ್ತಾರೆ? ಆಂಟೋಯಿನ್ ಲಾವೋಸಿಯರ್ ಅಂತ ಕರೀತಾರೆ ಅವರನ್ನು. ಇನ್ನು ಆಮ್ಲಮಳೆಯು ಸಸ್ಯವರ್ಗವನ್ನು ನಾಶಪಡಿಸುತ್ತದೆ, ಏಕೆಂದರೆ ಅದು ಸಲ್ಫ್ಯೂರಿಕ್ ಆಮ್ಲವನ್ನು ಒಳಗೊಂಡಿರ್ತದೆ. ಮಳೆ ಆಗಬೇಕಾದ್ರೆ ಚಲೋ ಮಳೆನ ಬಂದಿರ್ತೈತೆ ರೀ, ಅಲ್ಲಿ ಅದು ಆಮ್ಲ ಮಳೆ ಆಗಿರಲ್ಲ. ಬಟ್ ಇಲ್ಲಿ ನಮ್ಮ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಸೇರೋದರಿಂದ ಅದು ಬಂದು ಭೂಮಿಗೆ ಬಿದ್ದಾಗದ ಆಮ್ಲ ಮಳೆಯಾಗಿ ಪರಿವರ್ತನೆ ಹೊಂದತ್ತೆ. ಇದು ಬಂದು ನಮ್ಮ ಸಸ್ಯವರ್ಗಕ್ಕೆ, ಪ್ರಾಣಿ ವರ್ಗಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಎಕ್ಸ್ ಕಿರಣಗಳನ್ನು ಆವಿಷ್ಕರಿಸಿದವರು ರಾಂಟ್ಜನ್ ಅವರು ಆಗಿರ್ತಾರೆ. ಇನ್ನು ಭೂಮಿಯು ವಸ್ತುವನ್ನು ತನ್ನ ಕೇಂದ್ರದ ಕಡೆಗೆ ಆಕರ್ಷಿಸುವ ಬಲವನ್ನು ಡ್ಯಾಶ್ ಎನ್ನುವರು ಅಂತ ಕರೀತಾರೆ. ಗುರುತ್ವಾಕರ್ಷಣ ಬಲ ಅಂತಾರ್ರಿ. ನೆಕ್ಸ್ಟ್ ಪ್ರಶ್ನೆ, ಲೇಸರ್ ಬೆಳಕನ್ನು ಒಂದು ಗಾಜಿನ ಆಶ್ರಯದ ಮೂಲಕ ಹಾಯಿಸಿದಾಗ ರೋಹಿತ ಉಂಟಾಗುವುದಿಲ್ಲ, ಏಕೆಂದರೆ ಅದು ಏಕವರ್ಣೀಯವಾಗಿರುತ್ತದೆ. ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಓಮ್. ಒಂದು ರೀಲ್ಸ್ ನೋಡಿರ್ಬೋದ್ರಿ ನೀವು, ಒಬ್ಬನ ಅವಾಗೆಲ್ಲ ಕೇಳ್ತಾರ ಆ ಪ್ರಶ್ನೆ ಒಳಗೆ ಓ ಅಂದಿರ್ತಾನೆ, ಅದು ಓಮ್ ಆಗಿರ್ತದೆ. ಆ ವಿಡಿಯೋ ರೀಲ್ಸ್ ನೋಡಿದವರು ಕೂಡ ನೆನಪು ಮಾಡ್ಕೊಳ್ಳಿ, ಅಲ್ಲಿ ಒಂದು 3 ಪ್ರಶ್ನೆಗಳು ನಿಮ್ಗೆ ಸಿಗ್ತಾವೆ. ಇನ್ನು ಸೌರಶಕ್ತಿ ಪರಿವರ್ತನೆಗೆ ಅಗತ್ಯವಿರೋ ಅಂಶ ಯಾವುದು? ಸಿಲಿಕಾನ್ ಆಗಿರ್ತದೆ. ಸ್ನೇಹಿತರೆ, ಇದೇ ರೀತಿ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕ NCERT ಪುಸ್ತಕದಲ್ಲಿರುವ ಏನಾದರೂ ಶಾರ್ಟ್ಕಟ್ ನೋಟ್ಸು, ಪ್ರತಿದಿನ ಕ್ಲಾಸ್ ಏನಾದರೂ ಬೇಕಂದ್ರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ. ಮಿನಿಮಮ್ ಒಂದು 10 ಆದರೂ ಕಮೆಂಟ್ ಬಂದರೆ ಮಾತ್ರ ನಾವು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀವಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಆಗ್ತದೆ. ಅದಕ್ಕಾಗಿ ವಿಡಿಯೋದಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತೀವಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿದರೆ ಪ್ರತಿದಿನ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರೆಗ್ಯುಲರ್ ಆಗಿ ಕ್ಲಾಸ್ ಕೂಡ ಬರ್ತಾವೆ. ಫಸ್ಟಿಗೆ ಸಿಲ್ಲಿ ಪ್ರಶ್ನೆಗಳು ಮತ್ತು ಮಧ್ಯಮ ವರ್ಗದ ಕಠಿಣ ಪ್ರಶ್ನೆಗಳು, ನಂತರ ಕಠಿಣ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಬೇಕಿಂಗ್ ಸೋಡಾ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾರೆ? ಸೋಡಿಯಂ ಬೈಕಾರ್ಬೋನೇಟ್ ಆಗಿರ್ತದೆ. ನೆಕ್ಸ್ಟ್, ಮನುಷ್ಯ ಬಳಸಿದ 1ನೇ ಲೋಹ ಯಾವುದು? ತಾಮ್ರ. ನೆಕ್ಸ್ಟ್, ದೇಶೀಯ ರೆಫ್ರಿಜರೇಟರ್ನಲ್ಲಿರುವ ಸಾಮಾನ್ಯ ಶೀತಕ ಯಾವುದು? ಫ್ರಿಯಾನ್. ನೆಕ್ಸ್ಟ್, ಬಟ್ಟೆಯ ಮೇಲಿನ ಕಲೆಗಳನ್ನು ಮತ್ತು ತುಕ್ಕು ಕಲೆಗಳನ್ನು ತೆಗೆದುಹಾಕಲು ಬಳಸುವ ಆಮ್ಲವನ್ನು ಡ್ಯಾಶ್ ಬಳಸಲಾಗುತ್ತದೆ ಅಂತ ಕೇಳ್ತಾರೆ? ಅಸ್ಕಾಲಿಕ್ ಆಮ್ಲ ಆಗಿರ್ತದೆ. ಇಲಿ ವಿಷಯದ ರಾಸಾಯನಿಕ ಹೆಸರೇನು? ರಿಂಕ್ ಸಲ್ಫೈಡ್. ಯಾವ ನೋಬಲ್ ಗ್ಯಾಸ್ ವಾತಾವರಣದಲ್ಲಿ ಕಂಡುಬರುವುದಿಲ್ಲ? ಹೀಲಿಯಂ ಮತ್ತು ರೇಡಾನ್. ರಬ್ಬರ್ನ ವಲ್ಕನೀಕರಣಕ್ಕೆ ಕಾರಣವಾಗುವ ಅಂಶಗಳು ಯಾವುದು ಆಗಿರ್ತದೆ ಅಥವಾ ಅಂಶವನ್ನು ಬಳಸಲಾಗ್ತದೆ ಅಂತ ಕೇಳ್ತಾರೆ? ಸಲ್ಫರ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಪರಮಾಣು ರಿಯಾಕ್ಟರ್ನಲ್ಲಿ ಯಾವ ಇಂಧನವನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯುರೇನಿಯಂ ಆಗಿರ್ತದೆ. ನೆಕ್ಸ್ಟ್, ಮಿನ್ ಮಾಟ್ ರೋಗವು ಯಾವ ಲೋಹದಿಂದ ಉಂಟಾಗ್ತದೆ? ಮೆರ್ಕ್ಯುರಿ.
ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ರಸಾಯನಶಾಸ್ತ್ರ ಪ್ರಯೋಗಾಲಯ ಎಲ್ಲಿದೆ? ಪುಣೆಯಲ್ಲಿ ಇದೆ. ನೆಕ್ಸ್ಟ್ ಇಂಡಿಯನ್ ಗ್ಯಾಸ್ LPG ಯಾವ ಎರಡು ಅನಿಲಗಳ ಮಿಶ್ರಣದಿಂದವಾಗಿದೆ ಅಂತ ಕೇಳ್ತಾರೆ. ಬ್ಯೂಟೇನ್ ಮತ್ತು ಪ್ರೋಪೇನಿಂದ ಆಗಿರ್ತದೆ. ಅದೇ ರೀತಿ ಸಿಗರೇಟ್ ಪ್ರಿಯರಿಗೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಿಮ್ಮದು ಏನು ಸಿಗರೇಟ್ ಸೇತಿರಲ್ಲ ಅಲ್ಲಿ ಲೈಟರ್ನಲ್ಲಿ ಯಾವ ಇದು ಇರ್ತದಪ್ಪ, ಬ್ಯೂಟೇನನ್ನು ಸಿಗರೇಟ್ ಲೈಟರ್ಗಳಲ್ಲಿ ಬಳಸಲಾಗ್ತದೆ. ಸಿಗರೇಟ್ ಸೇದೋರು ಇದಟ್ರ ನೆನಪಿಟ್ಕೋರಿ, ಸ್ವಲ್ಪ ಏನರ ಯೂಸ್ ಆಗ್ತದೆ. ಕಡ್ಡಿ ಪಟ್ನ ಬಿಟ್ಟು ಲೈಟರ್ ಇಂತ್ರ ಯೂಸ್ ಮಾಡೋರು ರೆಗ್ಯುಲರಾಗಿ ಸೇದೋರಿಗೆ ರೀ. ಇನ್ನು ಯಾವ ತಾಪಮಾನದಲ್ಲಿ ನೀರು ಗರಿಷ್ಠ ಸಾಂದ್ರತೆಯನ್ನು ಹೊಂದಿರುತ್ತದೆ? 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ. ಇನ್ನು ಯಾವ ವಿಟಮಿನ್ ಕೊರತೆಯು ರಾತ್ರಿ ಕುರುಡುತನಕ್ಕೆ ಕಾರಣವಾಗಿದೆ? ವಿಟಮಿನ್ A ಇಂತ್ರ ಆಗಿರ್ತದೆ. ಇನ್ನು ಅದೇ ರೀತಿ ಅಸ್ಕೋಬ್ರಿಕ್ ಆಮ್ಲದ ಜನಪ್ರಿಯ ಹೆಸರೇನು ಅಂತ ಕೇಳಿರ್ತಾರೆ. ವಿಟಮಿನ್ C ಅಥವಾ ರೆಟಿನಾಲ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇವು ಆಲ್ರೆಡಿ ಪ್ರಶ್ನೆ ಏನಿದೆಯಲ್ಲ ನಮ್ಮ ನೋಟ್ಸನ್ನು ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಗೊತ್ತಿರ್ಬೋದು. ಸ್ನೇಹಿತರೆ, ಈ ಆದಷ್ಟು ಏನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನು 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಕ್ರೋಢೀಕರಿಸಲಾಗಿದೆ. SSC GD ಆಗಿರ್ಬೋದು, RPF ಆಗಿರ್ಬೋದು, ಗ್ರೂಪ್ D ಆಗಿರ್ಬೋದು, NTPC ಆಗಿರ್ಬೋದು, ಅದೇ ರೀತಿ ಒಂದು MTS ಆಗಿರ್ಬೋದು, ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ಎಲ್ಲದ ಒಂದು ಕ್ರೋಢೀಕರಿಸಿದ PDF ಕೂಡ ಇರ್ತದೆ. ಅದನ್ನು ಕೂಡ ನಿಮಗೆ RRB ಗ್ರೂಪ್ Dಗೆ ಸಂಬಂಧಿಸಿದಂತೆ PDF ನೋಟ್ಸಲ್ಲಿ ಅದನ್ನು ಕೂಡ ಉಚಿತವಾಗಿ ಕೂಡ ಕಳಿಸಲಾಗಿರ್ತದೆ. ಆಲ್ರೆಡಿ ತೆಗೆದುಕೊಂಡರೂ ಕೂಡ ಅದನ್ನು ಸ್ಟಡಿ ಮಾಡಿ ನೋಡಿರ್ಬೋದು. ಇನ್ನು ನೆಕ್ಸ್ಟ್, ಇನ್ನು ಯಾವ ಸಸ್ಯವು ಮಾಂಸಾಹಾರಿ ಸಸ್ಯ ಆಗಿದೆ ಅಂತ ಕೇಳ್ತಾರೆ. ವಿವೇಸ್ ಫ್ಲೈಟ್ರಾಪ್ ಅಂತ ಆಗಿರ್ತದೆ. ಇನ್ನು ಯಾವ ವಿಜ್ಞಾನಿ ಪೆನ್ಸಿಲನ್ನು ಕಂಡುಹಿಡಿದಪ್ಪ ಅಂದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರ್ತಾರೆ. ನೆಕ್ಸ್ಟ್, ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿರ್ತಾರೆ. ಸಾಕಷ್ಟು ಅಂದ್ರೆ ಇರುವೆ ಕಡಿಯೋಕಂದ್ರೆ ಕಡಿದ ಮೇಲೆ ನಿಮಗೇನಷ್ಟು ಹಾನಿ ಅದು ಪೇನ್ ಆಗ್ಬೇಕಪ್ಪ ಅಂದ್ರೆ ಕಾರಣ ಅಲ್ಲಿರುವ ಆಮ್ಲದಿಂದ ಆಗಿರ್ತದೆ. ಪಾರ್ಮಲಿಕ್ ಆಮ್ಲ ಅಥವಾ ಪಾರ್ಮಿಕ್ ಆಮ್ಲ ಅಂತ ಆಗಿರ್ತದೆ. ಇನ್ನು ನೆಕ್ಸ್ಟ್, ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಇದು ಆಲ್ಮೋಸ್ಟ್ 9th ಬುಕ್ದಾಗೇನ 10th ಬುಕ್ದಾಗ ಐತ್ರಿ. ಇದು ನೋಡಿರ್ಬೋದು ನೀವು, ಫ್ಲೈಮಿಂಗ್ ಬರ್ಡ್ ಆಗಿರ್ತದೆ. ಇನ್ನು ಅದೇ ರೀತಿ ದೊಡ್ಡ ಹಕ್ಕಿ ಯಾವುದಪ್ಪ ಅಂದ್ರೆ ಉಷ್ಟ್ರ ಪಕ್ಷಿ ಅಥವಾ ಆಸ್ಟ್ರಿಚ್ ಆಗಿರ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್, ವಾಟರ್ ಹೀಟರ್ಗಳಿಗೆ ಸುರುಳಿಗಳನ್ನು ತಯಾರಿಸಲು ಯಾವ ಅಂಶವನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೈಕ್ರೋಮ್ ಆಗಿರ್ತದೆ. ನೆಕ್ಸ್ಟ್, ಕಲ್ಲಿದ್ದಲು ಗಣಿಗಳಲ್ಲಿ ಯಾವ ಅನಿಲಗಳು ಸ್ಫೋಟಕಕ್ಕೆ ಕಾರಣವಾಗುತ್ತವೆ? ಮೀಥೇನ್ ಸ್ಫೋಟಕಕ್ಕೆ ಕಾರಣವಾಗುವ ಅಂಶ ಆಗಿರ್ತದೆ. ಇನ್ನು ಅದೇ ರೀತಿ ಯಾವ ಅನಿಲವನ್ನು ಲಾಫಿಂಗ್ ಗ್ಯಾಸ್ ಅಥವಾ ನಗುವಿಕೆಯ ಗ್ಯಾಸ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಇದು ಭಾಳ ಸಿನಿಮಾದಲ್ಲಿ ಬಂದೈತ್ರಿ, ನೋಡಿರ್ಬೋದು. ಅದನ್ನು ಪ್ರಶ್ನೆ ಕೂಡ ಅದು ಲಾಸ್ಟ್ ಇದು ಡಿಟೆಕ್ಟಿವ್ ಮೂವಿಗಳೊಳಗೆ ಇರ್ತೈತಿ, ನೋಡಿದ್ರೆ ಗೊತ್ತಾಗಿರ್ತೈತಿ ನಿಮಗೆ. ನೆಕ್ಸ್ಟ್, ಟೈಫಾಯ್ಡ್ ಜ್ವರ ಯಾವುದರಿಂದ ಉಂಟಾಗ್ತದೆ ಅಂತ ಕೇಳಿರ್ತಾರೆ. ನೀವು ಕಲುಷಿತ ಆಹಾರ ಮತ್ತು ನೀರನ್ನು ಕುಡಿಯೋದ್ರಿಂದ ಇದು ಮುಖ್ಯವಾಗಿ ಬರುವ ರೋಗ ಆಗಿರ್ತದೆ. ಅದರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾ ಸೋಂಕುದಿಂದ ಬರ್ತದೆ. ಇದು ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಆಗಿರ್ತದೆ. ನೆಕ್ಸ್ಟ್, ಭಾರತೀಯ ಪಕ್ಷಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೇಳ್ತಾರೆ. ಅಲೈನ್ ಆಕ್ಟಿವಿಯನ್ ಹ್ಯೂಮ್ ಅವರನ್ನು ಕರೀತಾರೆ. ಪಕ್ಷಿ ಪ್ರೇಮಿ ಯಾರಪ್ಪ ಅಂದ್ರೆ ನಮ್ಮ ಪಕ್ಷಿ ಪ್ರೇಮಿ ಸಲೀಂ ಅಲಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್, ಯಾವುದನ್ನು ಸೆಲೆನ್ ಆತ್ಮಹತ್ಯಾ ಚೀಲಗಳು ಎಂದು ಕರೆಯಲಾಗ್ತದೆ? ಲೈಸೋಜೋಮ್ಗಳನ್ನು ಕರೆಯುತ್ತಾರೆ. ನೆಕ್ಸ್ಟ್, ಯಾವ ಕಿಣ್ವಗಳು ಜೀವಂತ ಜೀವಕೋಶಗಳಲ್ಲಿ ವೇಗವರ್ಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂದ್ರೆ ಪ್ರೋಟೀನ್ಗಳು ಆಗಿರ್ತವೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಿಲ್ಲಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ಇನ್ನೂ 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಪ್ರತಿದಿನ ಇದೇ ರೀತಿ ನಿಮಗೆ ಏನಾದರೂ ಕ್ಲಾಸ್ ಬೇಕಾಗಿತ್ತಪ್ಪ ಅಂದರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಅದೇ ರೀತಿ ರೀಸನಿಂಗು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರೆ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತಂದರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಕೂಡ ಮೆಸೇಜನ್ನು ಮಾಡಿದರೆ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು.
ಸ್ನೇಹಿತರೆ, ತುಂಬ ಕಡಿಮೆ ಬೆಲೆಗೆ ನಿಮಗೆ ಎಲ್ಲ ನೋಟ್ಸು, ಅದ್ರ ಜೊತೆಗೆ ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿಯವರೆಗೂ ವಿಜ್ಞಾನ ವಿಷಯದ ಶಾರ್ಟ್ಕಟ್ ನೋಟ್ಸನ್ನು ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಾಣೋ ನಂಬರ್ಗೆ ಮೆಸೇಜನ್ನು ಮಾಡಿರಿ. ಇಂಟ್ರೆಸ್ಟ್ ಇರದೇ ಇರೋರು ಯಾರು ಕೂಡ ಮೆಸೇಜನ್ನು ಮಾಡೋಕ್ಕೆ ಹೋಗಬೇಡ್ರಿ. ಅದೇ ರೀತಿ ಯಾರು ಕೂಡ ಕಾಲನ್ನು ಕೂಡ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಎಲ್ಲರಿಗೂ ಕೂಡ ರಿಪ್ಲೈಯನ್ನು ನೀಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.